ನಮಸ್ಕಾರ ಎಲ್ಲರಿಗೂ. ನಾನಿವತ್ತು MS ಎಕ್ಸೆಲ್ನಲ್ಲಿ SSLC ಮಾರ್ಕ್ ಶೀಟ್ನ ಯಾವ ಥರ ತೆಗೆಯೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಒಬ್ಬ ವಿದ್ಯಾರ್ಥಿ ತಾವು ತೊಗೊಂಡಂಥ ಮಾರ್ಕ್ಸ್ನಲ್ಲಿ ನಾನು ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀನಿ, ನಾ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದೇನಾ ಅಥವಾ ಸೆಕೆಂಡ್ ಕ್ಲಾಸಲ್ಲಿ ಪಾಸಾಗಿದ್ದೇನಾ, ನಾನು ಡಿಸ್ಟಿಂಕ್ಷನ್ ಮಾಡಿದ್ದೇನಾ ಅನ್ನೋದನ್ನು ಈ SSLC ಮಾರ್ಕ್ ಶೀಟ್ನಲ್ಲಿ ಯಾವ ಥರ ತೆಗೆಯೋದಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ನಾವು MS ಎಕ್ಸೆಲ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀವಿ. MS ಎಕ್ಸೆಲ್ನ ಬಂದುಬಿಟ್ಟು ಇಲ್ಲಿ ನೋಡಿ ಸ್ನೇಹಿತರೆ, ನಾನು SSLC ಫಾರ್ಮೇಟ್ನ ಆ್ಯಡ್ ಮಾಡಿದ್ದೀನಿ. ಮೊದಲು ಬಂದುಬಿಟ್ಟು ಸೀರಿಯಲ್ ನಂಬರ್, ಸ್ಟೂಡೆಂಟ್ ನೇಮ್, ಕನ್ನಡ, ಇಂಗ್ಲೀಷ್, ಹಿಂದಿ, ಸೈನ್ಸ್, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್, ಟೋಟಲ್, ಆವ್ರೇಜ್, ರಿಸಲ್ಟ್, ಕ್ಲಾಸ್, ಮ್ಯಾಕ್ಸಿಮಮ್, ಮಿನಿಮಮ್ ಅಂತ ಹೇಳಿ SSLC ಫಾರ್ಮೇಟ್ನ ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಸೀರಿಯಲ್ ನಂಬರ್, ಎಸ್ ನೇಮ್ ಅಂದರೆ ಸ್ಟೂಡೆಂಟ್ ನೇಮ್ ಅಂತ ಹೇಳಿ. ಓಕೆ, ಯಾವುದಾದ್ರು ಸ್ಟೂಡೆಂಟ್ ನೇಮ್ ಹಾಕೊಳ್ಳಿ, ನಾನು ರಾಜು ಅಂತ ಹಾಕ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಒಂದು ಕನ್ನಡ, ಇಂಗ್ಲೀಷ್, ಹಿಂದಿ, ಸೈನ್ಸ್, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್ ಅನ್ನೋದು ಅವ್ರು ತೊಗೊಂಡಂಥ ಸಬ್ಜೆಕ್ಟ್. ಓಕೆ, ಇವಾಗ ಆ ಸಬ್ಜೆಕ್ಟಿಗೆ ಅವರು ಎಷ್ಟು ಮಾರ್ಕ್ಸ್ ತೊಗೊಂಡಾರಲ್ಲ ಆ ಮಾರ್ಕ್ಸ್ನ ಏನು ಮಾಡಿ ಇಲ್ಲಿ ಆ್ಯಡ್ ಮಾಡಿ. ಓಕೆ, ಮೊದಲೇ ಬಂದುಬಿಟ್ಟು ಕನ್ನಡ, ರಾಜ್ಯ ಅನ್ನೋ ವಿದ್ಯಾರ್ಥಿ ಕನ್ನಡ ತೊಗೊಂಡಂಥ ಮಾರ್ಕ್ಸು 90 ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಇಂಗ್ಲೀಷ್ 85, ಹಿಂದಿ 70, ಸೈನ್ಸ್ 65, ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ 90, ಮ್ಯಾಥ್ಸ್ 86. ಓಕೆ, ಇವಾಗ ರಾಜ್ಯನೂ ವಿದ್ಯಾರ್ಥಿ ಏನು ಮಾಡಿದ, ಇಲ್ಲಿ ಎಲ್ಲ ಸಬ್ಜೆಕ್ಟಿಗೂ ಇಷ್ಟು ಮಾರ್ಕ್ಸ್ನ ತೊಗೊಂಡಿದ್ದಾನೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಇವಾಗ ಟೋಟಲ್ನ ತೆಗಿಬೇಕಂದ್ರೆ ಸ್ನೇಹಿತರೆ ಇಲ್ಲಿ ಏನಿದೆ ಫಾರ್ಮುಲಾ ಇರುತ್ತೆ. ಈ ಫಾರ್ಮುಲಾ ಕಂಪಲ್ಸರಿ ಆ್ಯಡ್ ಮಾಡಬೇಕಾಗತ್ತೆ. ಫಾರ್ಮುಲಾ ಏನಂದರೆ ಈಕ್ವಲ್ ಟು ಓಕೆ SUM ಸಮ್ ಬ್ರಾಕೆಟ್ ಓಪನ್, ಇಲ್ಲಿ ಅವ್ರು ತೊಗೊಂಡಂಥ ಮಾರ್ಕ್ಸ್ ಮೇಲೆ ಕ್ಲಿಕ್ ಮಾಡಿ ಕನ್ನಡ ಟು ಮ್ಯಾಥ್ಸ್ ಈ ಥರ ಡ್ರ್ಯಾಗ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಬ್ರಾಕೆಟ್ ಕ್ಲೋಸ್, ಎಂಟರ್. ಓಕೆ, ಅವ್ನು ತೊಗೊಂಡಂಥ ಟೋಟಲ್ ಮ್ಯಾಥ್ಸ್ ಎಷ್ಟಿದೆ 486. ಹಾಗಾದರೆ 486 ಅಂದರೆ ಅವ್ನು ತೊಗೊಂಡಂಥ ಪರ್ಸೆಂಟೇಜ್ ಎಷ್ಟಾಯಿತು? ಇವಾಗ ಟೋಟಲಾಗಿ 625 ಮಾರ್ಕ್ಸ್ ಇರುತ್ತೆ SSLCಯಲ್ಲಿ. ಓಕೆ, 625 ಮಾರ್ಕ್ಸ್ನಲ್ಲಿ ಅವನು 486 ಮಾರ್ಕ್ಸ್ನ ತೆಗೆದುಕೊಂಡಿದ್ದಾನೆ. ನೆಕ್ಸ್ಟ್ ಬಂದುಬಿಟ್ಟು ಆ 486 ಮಾರ್ಕ್ಸ್ನ ತೊಗೊಂಡಿದ್ದಾನೆ. ಹಂಗಂದರೆ ಅವನು ಎಷ್ಟು ಪರ್ಸೆಂಟೇಜ್ ಮಾಡಿದ್ದಾನೆ ಅಂದರೆ ಎವರೇಜ್ ಎಷ್ಟು ತೆಗೆದಿದ್ದಾನೆ ಅಂಥೇಳಿ ನೋಡಿ ಸ್ನೇಹಿತರೆ. ಈಕ್ವಲ್ ಟು ಇಲ್ಲಿ ಬಂತು ಟೋಟಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಟೋಟಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಡಿವೈಡೆಡ್ ಬೈ 6.25. ಓಕೆ, ಈ 6.25 ಅನ್ನೋದು ಆ್ಯಾವ್ರೇಜ್ನ ಫಾರ್ಮುಲಾ. ಈ 6.25 ಹೇಗೆ ಬಂತಂದರೆ ಇವಾಗ ಟೋಟಲ್ SSLC ಟೋಟಲ್ ಮಾರ್ಕ್ಸ್ ಎಷ್ಟಿದೆ 625 ಇದೆ, ಹೌದಾ? 625 ಡಿವೈಡೆಡ್ ಬೈ 100 ಮಾಡಿದಾಗ ನಮಗೆ 6.25 ಸಿಗುತ್ತೆ. ಓಕೆ, ಇದು ಆ್ಯಾವ್ರೇಜ್ ಫಾರ್ಮುಲಾ. ಎಂಟ್ರ್ ಅಂದ್ಕೊಳ್ರಿ. ಓಕೆ, ಅವ ಎಷ್ಟು ಪರ್ಸೆಂಟೇಜ್ ಮಾಡಿದ್ದಾನೆ, ರಾಜು ಅನ್ನೋ ವಿದ್ಯಾರ್ಥಿ ಎಷ್ಟು ಪರ್ಸೆಂಟೇಜ್ ಮಾಡಿದ್ದಾನೆ 77.76% ಮಾಡಿದ್ದಾನೆ. ಹಾಗಾದರೆ ಈ ವಿದ್ಯಾರ್ಥಿ ಪಾಸೋ ಫೇಲು? ಓಕೆ, ಇದಕ್ಕೂ ಸಹ ನೀವೇನು ಮಾಡಬೇಕು, ಫಾರ್ಮುಲಾನ ಆ್ಯಡ್ ಮಾಡಬೇಕಾಗತ್ತೆ. ಈಕ್ವಲ್ ಟು ಇದನ್ನು ನಾವು ಇಫ್ ಕಂಡೀಷನ್ ಮೇಲೆ ತೆಗಿಬೇಕಾಗುತ್ತೆ ಸ್ನೇಹಿತರೆ. ಇಫ್ ಬ್ರಾಕೆಟ್ ಓಪನ್ ಆ್ಯಂಡ್ ಬ್ರಾಕೆಟ್ ಓಪನ್, ಇವಾಗ ತೊಗೊಂಡಂಥ ಮಾರ್ಕ್ಸ್ನ ಕ್ಲಿಕ್ ಮಾಡಿ ಗ್ರೇಟರ್ ದೆನ್ ಈಕ್ವಲ್ ಟು 45 ಕಾಮ. ಇಲ್ಲಿ ನೋಡಿ ಸ್ನೇಹಿತರೆ, ನೀವು ಒಂದು ಕಾಮ ತಪ್ಪಿರು ಇಲ್ಲಿ ಏನು ಬರಲ್ಲ, ನಿಮ್ಗೆ ಆನ್ಸರ್ ಬರಲ್ಲ. ಸರಿಯಾಗಿ ನೋಡಿ. ಇವಾಗ ನಾನು ಕನ್ನಡ ಮೇಲೆ ಕ್ಲಿಕ್ ಮಾಡ್ಕೊಂಡೆ, ಕನ್ನಡದಲ್ಲಿ ತೊಗೊಂಡಂಥ ಮಾರ್ಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿ 90 ಅಂತ ಮಾರ್ಕ್ಸ್ ತೊಗೊಂಡಿದ್ದಾನೆ. ಅದಕ್ಕೇನು ಮಾಡಿದ್ದೆ, ನಾನು ಗ್ರೇಟರ್ ದೆನ್ ಈಕ್ವಲ್ ಟು 45 ಹಾಕಿದ್ದೀನಿ. ಈ 45 ಅನ್ನೋದು ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳಿ. SSLCಯಲ್ಲಿ ಕನ್ನಡಕ್ಕೆ ಎಕ್ಸ್ಟ್ರಾ ಮಾರ್ಕ್ಸ್ ಇರೋದರಿಂದ ಅಂದ್ರೆ ಇವಾಗ ಕನ್ನಡಕ್ಕೆ ಎಷ್ಟಿದೆ 125 ಇದೆ. ಆ ಕಾರಣಕ್ಕೆ ನಾನು ಏನು ಮಾಡಿದ್ದೇನೆ, ಇಲ್ಲಿ 45 ಹಾಕಿದ್ದೇನೆ. ಅಂದರೆ 45 ಅನ್ನೋದಿದೇನು ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಂಗ್ಲೀಷ್ ಗ್ರೇಟರ್ ದೆನ್ ಈಕ್ವಲ್ ಟು 35
ಕಾಮ ಇದು 35 ಅನ್ನೋದು ಇಂಗ್ಲೀಷ್ದಾಗೆ 35 ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಹಿಂದಿ ಗ್ರೇಟರ್ ದೆನ್ ಈಕ್ವಲ್ ಟು 35 ಕಾಮ ಸೈನ್ಸ್ ಗ್ರೇಟರ್ ದೆನ್ ಈಸ್ ಈಕ್ವಲ್ ಟು 35 ಕಾಮ ಸೋಷಿಯಲ್ ಸೈನ್ಸ್ ಗ್ರೇಟರ್ ದೆನ್ ಈಕ್ವಲ್ ಟು 35 ಕಾಮ ಮ್ಯಾಥ್ಸ್ ಗ್ರೇಟರ್ ದೆನ್ ಈಕ್ವಲ್ ಟು 35. ಇವಾಗ ಬ್ರಾಕೆಟ್ನ ಕ್ಲೋಸ್ ಮಾಡ್ಕೊಳ್ಳಿ, ಕಾಮಾನ ಕ್ಲೋಸ್ ಮಾಡ್ಕೊಳ್ಳಿ, ಇನ್ವರ್ಟ್ ಕಾಮಾನ ಓಪನ್ ಮಾಡ್ಕೊಳ್ಳಿ. ಓಕೆ, ಪಾಸ್. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇನ್ವರ್ಟ್ ಕಾಮಾನ ಕ್ಲೋಸ್ ಮಾಡಿ, ಕಾಮಾನ ಕ್ಲೋಸ್ ಮಾಡಿ, ಇನ್ವರ್ಟ್ ಕಾಮಾನ ಓಪನ್ ಮಾಡ್ಕೊಳ್ಳಿ, ಫೇಲ್. ಓಕೆ, ಇನ್ವರ್ಟ್ ಕಾಮಾನ ಕ್ಲೋಸ್ ಮಾಡಿ, ಆಮೇಲೆ ಬ್ರಾಕೆಟ್ನ ಕ್ಲೋಸ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಎಂಟರ್ನ ಹೊಡೀರಿ. ಏನಾಯಿತು? ಪಾಸ್ ಆಯಿತು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕ್ಲಾಸ್. ಹಾಗಾದರೆ ಈ ವಿದ್ಯಾರ್ಥಿ ಡಿಸ್ಟಿಂಕ್ಷನ್ ಮಾಡಿದಾನ ಅಥವಾ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ ಅಥವಾ ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ ಅನ್ನೋ ನೋಡ್ಲಿಕ್ಕೆ ಏನು ಮಾಡ್ತೀವಿ? ಕ್ಲಾಸ್ನ ತೆಗಿತೀವಿ. ಹಾಗಾದರೆ ನೋಡಿ ಸ್ನೇಹಿತರೆ, ಈಸ್ ಈಕ್ವಲ್ ಟು ಇದನ್ನು ಸಹ ನಾವು ಇಫ್ ಕಂಡೀಷನ್ ಮೇಲೆ ತೆಗಿತೀವಿ. ಇಫ್ ಬ್ರಾಕೆಟ್ ಓಪನ್ ಆ್ಯಂಡ್ ಬ್ರಾಕೆಟ್ ಓಪನ್. ನೋಡಿ ಸ್ನೇಹಿತರೆ, ಸರಿಯಾಗಿ ತಿಳ್ಕೊಳ್ಳಿ. ಸಾರಿ, ಆ್ಯಂಡ್ ಬರಲ್ಲ ಇಲ್ಲಿ. ಈಸ್ ಈಕ್ವಲ್ ಟು ಇಫ್ ಬ್ರಾಕೆಟ್ ಓಪನ್. ಇಲ್ಲಿ ನಾವು ಆವ್ರೇಜ್ ಮೇಲೆ ತೆಗಿತೀವಿ. ಅಂದರೆ ಅವನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೋ ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೋ ನೋಡೋಕೆ ಏನು ಮಾಡ್ತೀವಿ? ಆವ್ರೇಜ್ ಮೇಲೆ ತೆಗಿತೀವಿ. ಓಕೆ, ಇವಾಗ ನಾನು ಏನು ಮಾಡ್ತೀನಿ? ಗ್ರೇಟರ್ ದೆನ್ ಈಕ್ವಲ್ ಟು 85. ಈ 85 ಕಾಮ ಇನ್ವರ್ಟ್ ಕಾಮ ಓಪನ್ DIST ಅಂದರೆ ಡಿಸ್ಟಿಂಕ್ಷನ್ ಅಂತೇಳಿ. ಇನ್ವರ್ಟ್ ಕಾಮ ಕ್ಲೋಸ್ ಇಫ್ ಬ್ರಾಕೆಟ್ ಓಪನ್ ಆ್ಯಂಡ್ ಬ್ರಾಕೆಟ್ ಓಪನ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಆವ್ರೇಜ್ ಗ್ರೇಟರ್ ದೆನ್ ಈಕ್ವಲ್ ಟು ಇಲ್ಲಿ 75 ಅಂತ ಓದ್ತಿದ್ದೀನಿ, ಕಾಮ ಆವ್ರೇಜ್ ಲೆಸ್ ದೆನ್ 85. ಇಲ್ಲಿ ನೋಡಿ ಸ್ನೇಹಿತರೆ, ನಾವು 85 ಅಬಾವ್ ಏನಾದರೂ ತೊಗೊಂಡ್ರೆ ಅದೇನಾಗುತ್ತೆ? ಡಿಸ್ಟಿಂಕ್ಷನ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮತ್ತೆ ಇಫ್ ಹಾಕಿದ್ದೀನಿ, ಆ್ಯಂಡ್ ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ಆವ್ರೇಜ್ನ ತೊಗೊಂಡಿದ್ದೀನಿ, ಗ್ರೇಟರ್ ದೆನ್ ಈಕ್ವಲ್ ಟು 75 ತೊಗೊಂಡಿನಿ. ನೆಕ್ಸ್ಟ್ ಆವ್ರೇಜ್ನ ತೊಗೊಂಡು ಲೆಸ್ ದೆನ್ 85 ತೊಗೊಂಡಿನಿ. ಇದರ ಅರ್ಥ ಏನಂದರೆ, ನಾವು 75ಕ್ಕಿಂತ ಮೇಲೆ ಹೋದರೆ ಅಥವಾ 85ಕ್ಕಿಂತ ಕೆಳಗಡೆ ಬಂದರೆ ಅದೇನಾಗುತ್ತೆ? ಫಸ್ಟ್ ಕ್ಲಾಸ್ ಆಗುತ್ತೆ ಅಂತ ಹೇಳಿ. 75 ಅಬೌವ್ 85 ಕೆಳಗೆ ಬಂದರೆ ಏನಾಗುತ್ತೆ? ಅದು ಫಸ್ಟ್ ಕ್ಲಾಸ್ ಆಗುತ್ತೆ. ಇವಾಗ ಬ್ರಾಕೆಟ್ ಕ್ಲೋಸ್, ಕಾಮಾ ಕ್ಲೋಸ್, ಇನ್ವರ್ಟೆಡ್ ಕಾಮಾ ಓಪನ್, ಫಸ್ಟ್ ಕ್ಲಾಸ್. ಓಕೆ, ಇನ್ವರ್ಟೆಡ್ ಕಾಮಾ ಕ್ಲೋಸ್ ಇಫ್ ಬ್ರಾಕೆಟ್ ಓಪನ್ ಆ್ಯಂಡ್ ಬ್ರಾಕೆಟ್ ಓಪನ್. ಸ್ವಲ್ಪ ಲೆಂದಿ ಆಗುತ್ತೆ ಸ್ನೇಹಿತರೆ ಫಾರ್ಮುಲಾ. ಮತ್ತು ಆವ್ರೇಜ್ ಗ್ರೇಟರ್ ದೆನ್ ಈಕ್ವಲ್ ಟು 60 ಕಾಮ ಆವ್ರೇಜ್ ಲೆಸ್ ದೆನ್ 75 ಬ್ರಾಕೆಟ್ ಕ್ಲೋಸ್, ಕಾಮಾ ಕ್ಲೋಸ್, ಇನ್ವರ್ಟೆಡ್ ಕಾಮಾ ಓಪನ್. ಇದು ಸೆಕೆಂಡ್ ಕ್ಲಾಸ್. ನೆಕ್ಸ್ಟ್ ಬಂದು ಇನ್ವರ್ಟೆಡ್ ಕಾಮಾ ಕ್ಲೋಸ್ ಇಫ್ ಬ್ರಾಕೆಟ್ ಓಪನ್ ಆ್ಯಂಡ್ ಬ್ರಾಕೆಟ್ ಓಪನ್ average greater than is equal to 50 comma average less than 60 bracket close comma close inverted comma open. ಇದು ಥರ್ಡ್ ಕ್ಲಾಸ್. ಓಕೆ, inverted comma close if bracket open and bracket open average greater than equal to 35 comma average less than 50. ಓಕೆ, ಬ್ರಾಕೆಟ್ ಕ್ಲೋಸ್, ಕಾಮಾ ಕ್ಲೋಸ್, ಇನ್ವರ್ಟ್ ಕಾಮಾ ಓಪನ್. ಇದು ಜಸ್ಟ್ ಪಾಸ್ ಕ್ಲಾಸ್ ಅಂತ ಹೇಳಿ. ಇನ್ವರ್ಟ್ ಕಾಮಾ ಕ್ಲೋಸ್ ಇಲ್ಲಿ 1 2 3 4 5 ಬ್ರಾಕೆಟ್ ಕ್ಲೋಸ್ ಆಗ್ತವೆ. ಇಲ್ಲಿ ಇಫ್ ಕಂಡೀಷನಲ್ಲಿ ಎಷ್ಟು ಬ್ರಾಕೆಟ್ ಓಪನ್ ಆಗಿದಾವೋ ಅಷ್ಟೆಲ್ಲ ಬ್ರಾಕೆಟ್ ಆಗಿದೆ, ಲಾಸ್ಟ್ ಕ್ಲೋಸ್ ಆಗ್ತಾವೆ ಸ್ನೇಹಿತರೆ. ಇವಾಗ ಎಂಟರ್ನ ಹೊಡಿರಿ. ಏನಾಯಿತು? ಫಸ್ಟ್ ಕ್ಲಾಸ್ ಅಂದರೆ 75 ಅಬಾವ್ ಇದೆ. ಆ ಕಾರಣಕ್ಕೆ ಏನು ಬಂತಿದ್ದು? ಫಸ್ಟ್ ಕ್ಲಾಸ್ ಬಂದಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್. ಅಂದರೆ ಈ ಸಬ್ಜೆಕ್ಟ್ನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಯಾವುದಿದೆ? ಈಸ್ ಈಕ್ವಲ್ ಟು ಇಲ್ಲಿ MAX ಮ್ಯಾಕ್ಸಿಮಮ್ ಬ್ರಾಕೆಟ್ ಓಪನ್ ಕನ್ನಡ ಟು ಮ್ಯಾಥ್ಸ್ನ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ, ಬ್ರಾಕೆಟ್ ಕ್ಲೋಸ್, ಎಂಟರ್. ಎಷ್ಟಿದೆ ಮ್ಯಾಕ್ಸಿಮಮ್ ಮಾರ್ಕ್ಸು? 90 ಅಂದರೆ ಹೈಯೆಸ್ಟ್ ಮಾರ್ಕ್ಸ್ ಅಂತ ಹೇಳಿ. ನೆಕ್ಸ್ಟ್ ಮಿನಿಮಮ್ ಕಡಿಮೆ ಮಾರ್ಕ್ಸ್ ಯಾವುದಿದೆ? ಈಸ್ ಈಕ್ವಲ್ ಟು MIN ಬ್ರಾಕೆಟ್ ಓಪನ್
ಕನ್ನಡ ಟು ಮ್ಯಾಥ್ಸ್ ಬ್ರಾಕೆಟ್ ಕ್ಲೋಸ್, ಓಕೆ, ಎಂಟರ್. ನೋಡಿ ಸ್ನೇಹಿತರೆ, ಕಡಿಮೆ ಯಾವುದಿದೆ ಅಂದರೆ ಇಲ್ಲಿ 65, ಓಕೆ. ನೋಡಿ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಹೆಚ್ಚಿನ ಜನಕ್ಕೆ ರೀಚ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಮೂಲಕ ನಮಗೆ ದಯವಿಟ್ಟು ತಿಳಿಸಿ.